ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ, ನಾನು ನನ್ನ ಲಡ್ಡು. ವ್ಲಾಗ್ ಹಂಗೆ ಮುಂದಕ್ಕೆ ಹಾಕ್ತೀನಿ ನೋಡಿ. ನನ್ನ ಫ್ರೆಂಡ್ ತುಮಕೂರಲ್ಲಿರೋದು. ಸೊ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇಲ್ಲದೆ ಅವ್ರ ಮನೆ ಹತ್ರ ಆಟೋದಲ್ಲಿ ಹೋಗ್ತಾ ಇದ್ವಿ. ನಾನು ಲಡ್ಡು ಇಬ್ಬರೇ ಆಟೋದಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋ ಒಂದು ವೈವೇ ಸೂಪರ್. ಹಂಗೆ ಅಲ್ಲೊಂದು ಟೆಂಪಲ್ ಇತ್ತು, ಗಣಪತಿ ಟೆಂಪಲ್. ಹಂಗೆ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ದರ್ಶನ ಮುಗಿಸ್ಕೊಂಡು ಅವಳು ಹಂಗೆ ಚಿಕನ್ ತೊಗೊಂಬರ್ಬೇಕು ಅಂತೇಳಿ ಬಂದಿದ್ಲು. ತೊಗೊಂಡು ಬಂದು ಹಂಗೆ ಅವ್ರ ಮನೆಗೆ ಹೋಗ್ತಿದ್ವಿ. ಅಲ್ಲೇ ಹೋಗಿ ಟಿಫನ್ ಮಾಡಿದ್ವಿ ಗೈಸ್. ಹಂಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾನು ಹಂಗೆ ಅಲ್ಲಿ ಕನ್ನಡಿಯಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಮಂಜುಳಾ ರೀಲ್ಸ್ ಮಾಡೋಣ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ, ಹಂಗೆ ಇಬ್ಬರು ಸೇರಿ ರೀಲ್ಸ್ ಮಾಡೋಣ ಅಂತ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಗೈಸ್. ಪರವಾಗಿಲ್ಲ, ಅದಾಗೆ ನೀನು ಡೌ ಬರಲ್ಲ, ಮಾಡು. ಏನಾಗಲ್ಲ, ಮಾಡುವಾರ ಬಾಯಿ ಮುಚ್ಕೊಂಡು. ಅಷ್ಟೇ. ಇವಾಗ ನಾನು ಹೇಳಿ ಏನು ಮಾಡ್ತೀಯ ಅಂತ. ಬಿರಿಯಾನಿ ಮಾಡ್ತೀವಿ. ಅವಳು ಮಖ ತೊಳ್ಕೊಂಡೋಳು ಹಂಗೆ ಕೇಳ್ರಿ ಮಾಡ ಅಂತ ಮಖ. ಸರಿ ಆಯ್ತು, ಮಾಡು. ಏನೇನು ಹಾಕ್ತಾರೆ ಅಂತ ಗೊತ್ತಾ ಹೆಂಗೆ? ಫಸ್ಟ್ ಆಫ್ ಆಲ್ ನೀಟಾಗಿ ಮಾಡಿ. ಏನೋ ನೀನು ಅಲ್ಲಿ ನಾವು ಥರ ಮಾಡೋಕ್ಕೆ ಹೋಗಿ ಅದ್ಗೇಳ್ತೀಯ, ಬಿರಿಯಾನಿ ಹೋಗಿ ಟೊಮೆಟೊ ಬಾತ್ ಆದತ್ತು. ಏನು ಆಡ್ತೀವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾರೆ. ವಿಡಿಯೋ ತುಂಬ ಬ್ಲಾಗ್ ತುಂಬ ನೀನೇ ಇರಬೇಕು. ನೀನಲ್ಲ ನಮ್ಮ ಬಿರಿಯಾನಿ ಸಿಕ್ಕಿಲ್ಲ. ಏನು ಅದೊಂದು ಎಲ್ಲ ಹೊಡಿ. ಹೋದಾಗ ಅವ್ರ ಅಪ್ಪ ಅಮ್ಮ ಸ್ಕೂಲಿಗೆ ಕಳಿಸಿಲ್ಲ ಅನಿಸುತ್ತೆ. ಅದ್ರ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಬರ್ದಿರೋದು ಗೊತ್ತಿಲ್ಲ. ಎಷ್ಟು ಮುದ್ದೆ ನೋಡಿ ಗೈಸಿ ಹುಡುಗಿ. ಮುದ್ದೆ 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 ರಾಗಿ ಮುದ್ದೆ. ಇವಳು ಲಾಗಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ರೆಡಿ ಆಗೋಕ್ಕೆ ಹೋಗೋಳು ನೋಡಿ ಗೈಸಿ. ಇವಳು ಅಂತ ಹುಡುಗಿ ಅಂತ ಹೇಳ್ತೀನಿ. ಏನು ಬಿರಿಯಾನಿ ಸೊರ್ಗಡ್ತಾಳಪ್ಪ. ಸಾಗ್ಗಳು ಬಳಸ್ಕೊಳ್ತಾಳೇನ. ನಾನು ಕಾಲೇಜ್ ಮಾಡಬೇಕು. ಇದಾಕ್ ತಗೊಳ್ಳೆ. ಪೇಸ್ಟ್ ಪೇಸ್ಟ್ ಅದೆಲ್ಲ ಹಸಿಸ್ ಮೇಲೆ ಹೋಗ್ಬೇಕಾದ್ರೆ ಫ್ರೈ ಹಾಕ್ಬಿಡ್ತಾನೆ. ಸರಿ ಚಿಕನ್ ಯಾಕೆ? ಚಿಕನ್ ಕಡೆ ಚಿಕನ್ ಸರಿ ಅವಳ ರೆಸಿಪಿ ಮಾಡೋಣ ಹಾಕಿ. ನಮ್ಮದೇ ಒಂಥರ ಅದೇ ಒಂಥರ ಬೆಳ್ಳಿಗೆ ಕಾಣಿಸಿದೆ ಬಾವರ. ಏನು ನಿಂದು ನೋಡಲ್ಲ. ಅಮ್ಮ ವಿಡಿಯೋ ಮಾಡ್ತಿದ್ದೀನಿ. ತಿನ್ಬೇಕಾರೆ ಇದೇ ಪಿಸ್ಬೇಕು ಅಂತ ತಿಂತೀಯಾ? ನಿಮ್ಮ ಅಮ್ಮಗೆ ಹಾಕಿ ತೋರಿಸ್ತೀನಿ ಕಣೆ. ನಿಮ್ಮ ಮನೆಗೆ ಚಿಕನ್ ತೊಳೆಯಲ್ಲ, ಚಿಕನ್ ಮುಟ್ಟಲ್ಲ ಅಂದ್ಕೊಳ್ಳಿ. ಇದೆಲ್ಲ ಮಾಡ್ತಾವೆ ನೋಡ್ರಿ. ನೀಟಾಗಿ ಹಾಕಲ್ಲ. ಇದೆಲ್ಲ ಕಟ್ ಮಾಡು ಭವಾನಿ. ಚೆನ್ನಾಗಿರೋದು ಚೆನ್ನಾಗಿರೋದು ಮಾತ್ರ ಹಾಕು ಭವಾನಿ. ನೀರೆಲ್ಲ ಇದು ಮಾಡಾಕು. ಫಸ್ಟೇ ನೀರೆಲ್ಲ ಸೋಸ್ಬಿಟ್ಟು ಇಡ್ಬೇಕಾಗಿತ್ತು. ಏನು ಇವಳು ಸ್ವಲ್ಪ ಕಮ್ಮಿ. ಇದಿಲ್ವ ಇಕ್ಲ ಇಲ್ವ ಅವರ
ಇವು ಇಟ್ಲಾಯ್ತೆಲ್ಲ ಏನು ಮಾಡಿದೆ ಏನೋ ಅದೇಳ್ತ ಬಿರಿಯಾನಿ ಮಾಡು. ಅದು ವಾಷ್ಟ ಮಾಡಿ ಬಿದ್ದೈತೆ ಎತ್ಕೊಂಡು ನೋಡ್ಬೋದು. ಇವಾಗ ಹಾಕಿದ್ದೆ ಚಿಕನ್ ಮುಚ್ಕೊಂಡು ಊರಿ ಸಣ್ಣಗೆ ಇಟ್ಕೊಂಡು ಇಂಥವರೆಗೂ ಮಾಡಿದ್ವಿ. ಏನು ಬೇಕದು ಯಪ್ಪ, ಇವಳು ಮದುವೆ ಆಗೋರು ಈಗಲೇ ಪ್ರಿಪೇರ್ ಆಗ್ಬಿಟ್ಟು ಹುಡುಗರಿಗೆ ನಿಜ ಮಾಡಕ್ ಬರಲ್ಲ. ಇವಳು ಹೇಳಿದ್ ಕಣೆ ಚಿಕನ್ ಹಾಕು ಅಂತ. ನೀನ್ ಅಲ್ವೇನೆ ಹೇಳಿ ಚಿಕನ್ ಹಾಕು ಅಂತ. ಚಿಕನ್ ಹಾಕು ಅಂದೆ. ಅಲ್ಲಿ ಈರುಳ್ಳಿ ಬೆಂದ್ರೆ ಚಿಕನ್ ಹಾಕೋತಾರೆ. ಈರುಳ್ಳಿ ಬೆಂದಿತ್ತು ಬಿಡೆ ಹಂಗೆ ಇವಾಗ ಬೇಯ್ತದ ಬಿಡೆ ಆಗ್ತದೆ. ಮೇಲೆ ತಿರ್ಗಿಸು. ಏನ್ ಇಷ್ಟ ನೋಡಿ ಅವ್ಳು ಆಗಿಗೋಸ್ಕರ ಲಿಪ್ಟಿಕ್ ಹಾಕೊಂಡ್ ಬಂದವಳಲ್ಲ. ಯಪ್ಪ, 1 kg ಲಿಪ್ಟಿಕ್ ಹಾಕೊಂಡ್ ಬಂದವಳೆ. ಬಟ್ಟಿಕ್ಕ ಬರೋದು ಲಿಪ್ಟಿಕ್ ಮುಖ್ಯ ಅಲ್ಲ, ಹೆಣ್ಮಕ್ಳು ಕಾಣ್ತಿಲ್ಲ ಅಷ್ಟೇ. ಕುಂಕುಮ ಬರ್ಬೇಕು, ಅವಾಗೇ ಕಾಣೋದು. ಇದು ಇನ್ನೇನು ಗಮ್ಮಂತಾಯ್ತು ಇವಾಗ್ಲೇ. ತಿನ್ಬಿಡ ಹಂಗೆ ಕೈಯಾಗೆ ಎತ್ಕೊಳ್ಳಿ. ಕಟ್ ಮಾಡಿ ಸಾಕು. ರೆಡಿ ಆಗ್ತಾವಳು ನೋಡ್ರಿ. ಸಾಕಲ್ಲ? ಸಾಕು, ಚೆನ್ನಾಗಿ ಕಾಣಿಸಿದೆ. ನಮ್ಮಷ್ಟೇನಲ್ಲ. ಜನದ ಕೈಯಿಂದ ಸೇರಿ ಬಿರಿಯಾನಿ ಆಗ್ತೈತೆ. ಸೊ ಹಾಕೆಲೆ ಅವ್ರಿಗೂ ಗೊತ್ತು ರೆಸಿಪಿನೋ. ಹೊರ ರೈಸ್ ತೊಳೆದಿದ್ಯಾ? ಎಷ್ಟು ಹಾಕಬೇಕು ಬಿರಿಯಾನಿ? ಎಷ್ಟು ಹಾಕೋದು? ಒಂದು 2 ಸೇರ್ ಹಾಕು. ಅಪ್ಪ 2 ಸೇರ್ ಅಂದ್ರೆ ಎಷ್ಟು? 2 kg? ಏನು ಜಾಸ್ತಿ ನಂಗೆ ಗೊತ್ತಿಲ್ಲ. ನಿಂಗೆ ನಿಂಗೂ ಗೊತ್ತಾಗದ? ನನ್ಗೆ ಗೊತ್ತು, ಬಟ್ ಅದಕ್ಕೆ ಎಷ್ಟು ಹಾಕ್ಬೇಕಂತ ಗೊತ್ತಾಗ್ತಿಲ್ಲ. ಒಳ್ಳೆ ಕುಕ್ಕಿಂಗ್ ಅವರೇ ಇವತ್ತು. ಖಾತೆ ನಾವೇ ಮಾಡೋಗಿದ್ರೆ ಅದೊಂಥರ ಕಡೆ. ಇವಾಗ 4-5 ಕೈ ಇರೋದ್ರಿಂದ ಏನ್ ಮಾಡ್ತೀವಿ? ಸರಿ ಮಾಡ. ಮಂಜುಳವರು ಈ ಗೇಮಿಂದ ಹೊರಗೆ ಬಂದಿದ್ದಾರೆ. ತಿಂದು ಗಂಟ್ಲು ಕೆಟ್ಟೋಗ್ಬಿಟ್ಟೆ. ರೈಸ್ ಹಾಕ್ತಾವಳೆ. ತಲೆ ಬಿರಿಯಾನಿ ರೆಡಿ ಆಗುವ ಸಮಯ. ಸ್ಟಾರ್ಟ್ ಮಾಡ್ಕ. ನೀನ್ ಬಾಯ್ತ ನೀನ್ ಮಾಡಿದ್ಯಾ ಅನ್ಕಂತಾರೆ. ಏನ್ ಫ್ರೆಂಡ್ಸ್ ಅಪ್ಪ ಇವರು ಬರೀ ಬಿಲ್ಡಪ್ ಕೂಡ. ನಾನೇ ವ್ಲಾಗರ್, ನನಗಿನ ಬಿಲ್ಡಪ್ ಇವರೇ ತಗಂತಾರೆ. ಹೇಳ್ರಿ. ನೀನು ಹೂವನೇ ಕಾಣಿಸ್ತಾ ಐತೆ. ಓ ಮಲ್ಲಿಗೆ ಅದೇ ಕಾಣಿಸ್ತಾವೆ ಬರೀ. ಬಿಲ್ಡಪ್ ಕೊಡ್ತಾಳೆ ಅಂತ ಬೇರೆ ಬರ ಒಂದು ಸ್ವಲ್ಪ ಕಡೆಗೆ. ಕೊಡು ಕೊಡು ಕೊಡು. ತುಪ್ಪ ಆಗೋದೇ ಒಂಚೂರು ಬಿಲ್ಡಪ್ ಇವಳ್ದು. ಇಂಥವರೆಗೂ ಇವಳು ಗೈಸ್ ಮಾಡಿದ್ದೆಲ್ಲ ಇವಳು ಬಿಲ್ಡಪ್ ಕೂಡ ಇರೋ ಬರೋದಲ್ಲ. ಆಮೇಲೆ ಬೇರೆ ಬಾತ್ರೂಮ್ ಸೇರ್ಕೊಂಡವು ತಿರುಗ್ಸೋಕ್ಕೆ ಬರೀ ಬಿಲ್ಡಪ್ಪು. ವಾರ ಮಸಾಲೆ ಕರೆಕ್ಟ್ ಐತೆ ಕರೆಕ್ಟ್ ಐತೆ ಅಂತ ಆಗಿಲ್ಲ. ಗೈಸ್ ಬಿರಿಯಾನಿ ಆಗ್ತಾ ಇದೆ. ವಾಪಸ್ ಬರ್ತೀವಿ, ಅಷ್ಟೊತ್ತಿಗೆ ರೆಡಿ ಆಗಿರುತ್ತೆ. ನನ್ನ ಫ್ರೆಂಡು ಕಬಾಬ್ ಎಲ್ಲ ಮ್ಯಾರಿನೇಟ್ ಮಾಡಕ್ಕೆ ಇಕ್ಕೊಂಡು ಹೊಡೋದು. ಅದನ್ನು ತೋರಿಸ್ಲಿಲ್ಲ ಅಂತವಳು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ತೋರಿಸು. ಅವಳೇ ಮಾಡ್ತಾರೆ ಅದು. ಸರಿನಾ? ತೋರಿಸಿದ್ದೀನಿ ಅಷ್ಟು. ಅವಳು ಸ್ಟೈಲಿಶ್ ಜಾಸ್ತಿ. ವಾರದ ಏನು ಇಷ್ಟು ಬೇಗ ಎಣ್ಣೆ ಕಾಯ್ತು ನೋಡೋದು ನೋಡಿದ್ರೆ ಗೊತ್ತಾಗ್ತಿಲ್ವ ಎಣ್ಣೆ ಕಾಯ್ದಿಲ್ಲ ಅನ್ಸುತ್ತೆ. ಇದು ಟೇಸ್ಟ್ಗೋಸ್ಕರ ಉಪ್ಪು ಖಾರ ಆಯ್ತಾ ಇಲ್ವಾ? ನೀವು ಟೇಸ್ಟ್ ಒಂದ್ಸಲಿ ಮಾಡೋದು, ತಿನ್ನಕ್ಕೆ ಒಂದ್ಸಲಿ ಮಾಡೋದಾ? ಇದು ಬಿರಿಯಾನಿ ಗತೆ ಏನಾಗೈತೋ ನೋಡ್ರಿ. ಕರೆಂಟ್ ಇಲ್ವೇನೆ? ಹಾಕು. ಇದೀನಿ ಅಂತ ಇಷ್ಟೊಂದು ಉಳಿತಾಯ ಮಾಡ್ತೀನಿ ನಿಜ ವಾರ ನಾನು. ಯಾಕೆ ಅವಳೇನು ಹೆಂಗ್ಸಲ್ವಾ? ಅದೇ ನಾನೇನು ಗಂಡ್ಸ ಮಾಡ್ತಿದ್ವಿ. ಇವಳು ಸ್ವಲ್ಪ ಹಳ್ಳಿಗೆ ಹೋಗಿ ಅನ್ಸುತ್ತೆ. ಸೆಟ್ ಸರವೇ ಬಳೆ ಬಾಳೆ ಇದೆ. ಹೆಣ್ಮಕ್ಳು ಮನೆಗೆ ಇನ್ನೇನು ಇರುತ್ತೆ ಹೇಳಿ ಗೈಸ್. ನೀನು ಒಂಚೂರು ಟೇಸ್ಟ್ ಮಾಡಿ. ಸುಟ್ಟೆಂದು ಇನ್ಯಾರಿಗೂ ಹೋಗಿ ಪ್ಲೀಸ್ ಸುಮ್ಕಿರ. ಎಲ್ಲ ಹೂ ಬೇಕು ಕೊಡಲಿ ನೋಡ್ತೀನಿ ನಾನು. ಅದೇನು ಇದಾಗಿಲ್ಲ ಹೇಳು. ಇದಾಗಿಲ್ಲ ಅಂದರೆ ನೀಟಾಗಿ ಬೇಯಿಸಿಲ್ಲ ಅನ್ಸುತ್ತಪ್ಪ. ನೋಡಿದ್ರೇನೆ ಹೇಳ್ತಾ ಇದ್ದೀನಿ. ಇದೇನು ಹಪ್ಳದ ಥರ ಆಗೈತಿ ಇದು. ಕಬಾಬ್ ಆಗಿಲ್ಲ, ಹಪ್ಪಳ ಆಗೈತೆ. ಆರಾಮ್. ಉಪ್ಪು ಆಯ್ತಾ? ಉಪ್ಪು ಕೊಚ್ಚೆ. ಉಪ್ಪು ಕೊಚ್ಚಾಗೆ ತುಪ್ಪ ಆಗೈತೆ ಅಂತೀಯಲ್ಲ ಬರ. ಯಾರು ಹಾಕಿ ತುಪ್ಪ?
ಅಮ್ಮ ಇವಳೆ ಕಳ್ಸಿರೋದು, ಅದಕ್ಕೆ ಯಾರು ಟೆಚ್ಚು ಮಾಡಿಲ್ಲ. ಇನ್ನು ಬಿರಿಯಾನಿದು ಏನೇ ತಪ್ಪಾದ್ರೂ 3 ಜನನೂ ಒಪ್ಕೋಬೋದು, ಅರ್ಥ ಐತೆ. ಕಬಾಬ್ ನಾನು ಟೆಚ್ಚ ಮಾಡಿಲ್ಲಪ್ಪ. ಇದ್ಯಾಕೆ ಇಷ್ಟೊಂದು ಉಪ್ಪಾಗಿತ್ತು? ನಿಂಬೆ ಹುಳಿ ಬಿಡು, ಚೆನ್ನಾಗಿರುತ್ತೆ. ಉಪ್ಪು ಕಮ್ಮಿ ಆಗುತ್ತೆ ಅನಿಸ್ತಾ. ಒಂದು ಸ್ವಲ್ಪ ಆಗುತ್ತೆ, ಏನು ತೀರ ಕೊಚ್ಚೆ ಆಗಿಲ್ಲ, ಚೂರು ಹೆಚ್ಚಾಗತ್ತೆ ಅಷ್ಟ. ಚಾಕು ಎಲ್ಲಿದ್ದೆ? ಬಿರಿಯಾನಿ ತಿರ್ಗು ಸೇಮ್. ಬಟ್ಟೆ ಇದೇನಾ? ಎಣ್ಣೆ ಯಾಕೆ ಮಾಡ್ದ? ಇಲ್ಲ, ಏಯ್ ಸುಟ್ಟೋತಕ್ಕೆ ಜಾಸ್ತಿ ಹವಾ ಇದು ನೀನು ಅದೆಲ್ಲ ಇಟ್ಬಿಡವ, ಇಷ್ಟ ಆಗಲ್ಲ. ಇದು ಒಂಚೂರು ಕ್ಲೀನ್ ಮಾಡ್ಕೊಂಡೆಲ್ಲ ನೀಟಾಗಿರ್ಬೇಕು ಅಂತೆ. ನಿಮ್ಮನೆ ಕಣೆ ಇದು ಕಡಲೆ ಬಿರಿಯಾನಿ ಟೇಸ್ಟ್ ಹೇಳ್ತೀನಿ. ಏನೋ ಒಂದು ಸ್ವಲ್ಪ ಚೇಂಜಸ್ ಆಯ್ತಪ್ಪ. ಆಲ್ರೆಡಿ ನಾನು ಕರೆಕ್ಟ್ ಟೇಸ್ಟ್ ಹೇಳ್ತೀನಿ. ಏನೋ ಒಂದೇನೋ ಒಂಥರ ಜಾಸ್ತಿ ಆದಂಗೈತೆ. ಮಸಾಲೆ ಅನಿಸುತ್ತಲ್ವ, ಚೆನ್ನಾಗೈತೆ. ಮಸಾಲೆ ಜಾಸ್ತಿ ಎಲ್ಲ ಚೆನ್ನಾಗೈತೆ ಬಾ. ಕಬಾಬ್ ಸೂಪರು. ಒಂದು ತಟ್ಟೆ ಬಿರಿಯಾನಿಯನ್ನು ತಿಂದ್ಬಿಟ್ಟು ಮಂಜುಳ ರೆಡಿ ಆಗ್ತಾವಳು ನೋಡ್ರಿ. ತಟ್ಟೆ ಬಿರಿಯಾನಿ ತಿಂದ್ಬಿಟ್ಟು ಮೇಕಪ್ ಮಾಡ್ಕೊತಿರೋದು 1 kg. ನಾನು ಬಂದಾಗ ಹೆಂಗಿದ್ದೀನೋ ಈಗಲೂ ಹಂಗೆ ಇದ್ದೀನಿ. ಹೌದೌದು, ಇಷ್ಟೊತ್ತಕ ಲಿಫ್ಟ್ಗಳು ಹಾಕೊಂಡು ನೋಡೋಕ್ಕಾಗಲಿಲ್ಲ. ಲಿಫ್ಟಿಗೆ ಒಂದೇ ನಾನು ಹಾಕಿರೋದು. ಅಕ್ಕ ನಿಮ್ಮ ಸ್ಕಿನ್ ಕೇರ್ ವ್ಲಾಗ್ ಮಾಡ್ತೀನಿ ಒಂಚೂರು. ನೋಡು 1 kg ಕ್ರೀಮ್ ಹಾಕೊಂಡ್ಲು. ಬರೀ ಒಂಚೂರು ಈಚಕ್ಕೆ ಬಾ ಬರ ನೀನು. ಊಟ ಮಾಡಿ ರೀಲ್ಸ್ ಮಾಡಿ ಮಲ್ಕೊಂಡು ಮತ್ತೇನೇನು ಟೈಮ್ ಆಯಿತು ಹೋಗೋಣ, ಲೇಟ್ ಆಗಿಬಿಡುತ್ತೆ ಅಂತೇಳಿ ಹೊರಟಿದ್ದೀವಿ. ಬರೋದೆಲ್ಲ ವೀಡಿಯೋ ಮಾಡೋದು ನಿಜ ಮಾಡ್ತೋಗಿದ್ದೀನಿ. ಆಮೇಲೆ ಬಂದು ಮನೆಗೆ ಬಂದು ನೆನಪಿಸ್ಕೊಂಡಿದ್ದೀನಿ. ಎಲ್ಲ ಮುಗೀತು. ನನ್ನ ಫ್ರೆಂಡ್ ಮನೇದು ಎಲ್ಲ ಭರ್ಜರಿ ಊಟ ನಿದ್ದೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಗಾಯ್ಸ್.